ಎಸ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು MS ಎಜುಕೇಷನ್ ಲ್ಯಾಬ್. ನಾವು ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ಗೆ ಬರುವಂತಹ ಒಂದು ಸಿಲೆಬಸ್ನ ನೋಡೋಣ. ಅಂದರೆ ನಿಮಗೆ ಫಸ್ಟ್ ಸೆಮ್ಮಲ್ಲಿ ಯಾವ ಸಬ್ಜೆಕ್ಟ್ಸ್ ಬರ್ತಾ ಇದೆ, ಸೆಕೆಂಡ್ ಸೆಮಿಸ್ಟ್ರಲ್ಲಿ ಯಾವ ಸಬ್ಜೆಕ್ಟ್ಸ್ ಬರುತ್ತೆ, NEP ಪ್ರಕಾರ ಏನಾದರೂ ಚೇಂಜಸ್ ಆಗಿದೆಯಾ ಅನ್ನೋ ಕನ್ಫ್ಯೂಷನ್ಸ್ ಇರಬಹುದು. ಆದ್ದರಿಂದ ನಿಮ್ಮಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡಿದ್ದೀವಿ. ಇದು ಬೆಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರೋದು. ಇದರಲ್ಲಿ ಏನು ಬರ್ತಾ ಇದೆ ಇನ್ಫಾರ್ಮೇಷನ್ ನೋಡೋಣ. ನಿಮಗೆ ಫಸ್ಟ್ ಸೆಮಿಸ್ಟರಲ್ಲಿ ಕಾಮನ್ ಆಗಿ ಕನ್ನಡ, ಇಂಗ್ಲೀಷ್ ಇದ್ದೇ ಇರುತ್ತೆ 4 ಸೆಮಿಸ್ಟರ್ಸ್ಗೆ. ನಂತರ ಫಸ್ಟ್ ಸೆಮಿಸ್ಟ್ರಲ್ಲಿ ಯಾವ್ದು ಬರ್ತಾ ಇದೆ ಅಂದರೆ ಫೈನಾನ್ಷಿಯಲ್ ಅಕೌಂಟೆನ್ಸಿ, ನಂತರ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾರ್ಟಪ್ಸ್, ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್, ದೆನ್ ಡಿಜಿಟಲ್ ಫ್ಲೂಯೆನ್ಸಿ ಅಥವಾ ಸ್ಪ್ರೆಡ್ಶೀಟ್ ಫಾರ್ ಬಿಸ್ನೆಸ್, ಇವೆರಡರಲ್ಲಿ ಒಂದು ಬರುತ್ತೆ. ನಂತರ ಫೈನಾನ್ಷಿಯಲ್ ಲಿಟ್ರಸಿ ಅಥವಾ ಬಿಸ್ನೆಸ್ ಡಾಕ್ಯುಮೆಂಟ್ಸ್, ಇವೆಲ್ಲ ನೀವು ಬರೀಬೇಕಾಗಿರುವಂತಹ ಒಂದು ಪೇಪರ್ಸ್. ಆದರೆ ನೆಕ್ಸ್ಟ್ ಇನ್ನೊಂದು ಬಂದು ಅಂದರೆ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ಗಳು ಯಾವ್ದು ಬರುತ್ತೆ ಅಂದರೆ ಫಿಸಿಕಲ್ ಎಜುಕೇಷನ್, ಯೋಗ, ನಂತರ ಹೆಲ್ತ್ ಮತ್ತು ವೆಲ್ನೆಸ್ ಬರುತ್ತೆ. ಇದು ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಒಂದು ಪ್ರೋಗ್ರಾಮ್ ಸ್ಟ್ರಕ್ಚರ್. ನೆಕ್ಸ್ಟ್ ಇನ್ ಡೀಟೇಲ್ಡಾಗಿ ತಿಳ್ಕೊಳಕ್ಕೆ ಹೋಗೋಣ. ಫಸ್ಟು ಯಾವುದಿದೆ ಅಂದರೆ ಫೈನಾನ್ಷಿಯಲ್ ಅಕೌಂಟೆನ್ಸಿ. ಈ ಫೈನಾನ್ಷಿಯಲ್ ಅಕೌಂಟೆನ್ಸಿಯಲ್ಲಿ 5 ಚಾಪ್ಟರ್ಗಳು ಬರ್ತಾ ಇದೆ. 5 ಚಾಪ್ಟರ್ಗಳಲ್ಲಿ ಇಂಟ್ರಡಕ್ಷನ್ ಟು ಅಕೌಂಟೆನ್ಸಿ ಅಂದರೆ ಅಕೌಂಟೆನ್ಸಿ ಅಂದರೆ ಏನು, ಅದರ ಮೀನಿಂಗು, ಅದರ ಆಬ್ಜೆಕ್ಟಿವ್ಸು, ಅದರ ಅಡ್ವಾಂಟೇಜಸ್ಸು, ಟೈಪ್ಸು, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ ಅಲ್ಲಿ ಬರುತ್ತೆ. ಇನ್ನು ಸೆಕೆಂಡ್ ಮಾಡ್ಯೂಲಲ್ಲಿ ಏನು ಬರ್ತಾ ಇದೆ ಅಂದರೆ ಕನ್ಸೈನ್ಮೆಂಟ್ ಅಕೌಂಟ್ಸ್. ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಟೈಪ್ಸ್ ಆಫ್ ಕಮಿಷನ್ ಇರ್ಬೋದು, ಇವೆಲ್ಲ ಸೆಕೆಂಡ್ ಮಾಡ್ಯೂಲಲ್ಲಿ ಬಂದರೆ, ಥರ್ಡ್ ಮಾಡ್ಯೂಲಲ್ಲಿ ಅಕೌಂಟಿಂಗ್ ಫಾರ್ ಬ್ರ್ಯಾಂಚಸ್ ಅಂದರೆ ಬ್ರ್ಯಾಂಚ್ ಅಕೌಂಟ್ಸ್ ಅಂತ ಇರ್ತಾಯಿತ್ತು ಹಿಂದೆ. ನಿಮ್ಮ ಪ್ರೀವಿಯಸ್ NEPಗಿಂತ ಮುಂಚೆ ಇದ್ದ ಸಿಲೆಬಸ್ ಅವ್ರಿಗೆ ಆ ರೀತಿ ಇತ್ತು. ಅದನ್ನೇ ಇಲ್ಲಿ ಅಕೌಂಟಿಂಗ್ ಫಾರ್ ಬ್ರಾಂಚಸ್ ಅಂತ ತೊಗೊಂಡಿದ್ದಾರೆ. ಬ್ರಾಂಚಸ್ಗೆ ಸಂಬಂಧಪಟ್ಟಿದ್ದ ಅಕೌಂಟ್ಗಳು ಇಲ್ಲಿ ನೋಡ್ತೀವಿ. ನಂತರ ಲೀಸಿಂಗ್ ಆ್ಯಂಡ್ ಹೈರ್ ಪರ್ಚೇಸ್ ಸಿಸ್ಟಮ್ ಬಂದಾಗ ಅಂದರೆ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ನಾವು ಏನಾದರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ಯಾವ ರೀತಿಯ ಅಕೌಂಟ್ಸನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ ಅನ್ನೋದನ್ನು ಈ ಚಾಪ್ಟ್ರಲ್ಲಿ ತಿಳ್ಕೊಳ್ತೀವಿ. ಇನ್ನು ದ 5th ಚಾಪ್ಟರ್ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಅಕೌಂಟಿಂಗ್. ಈಗ ಹೊಸದಾಗಿ ಬರ್ತಾ ಇರುವಂತಹ ಟ್ರೆಂಡ್ ಯಾವುದು ಅಂದರೆ ಅದು ಬಂದು ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಇರ್ಬೋದು, ಇನ್ಫ್ಲೇಷನ್ ಅಕೌಂಟಿಂಗ್ ಇರ್ಬೋದು, ಡೇಟಾಬೇಸ್ ಅಕೌಂಟಿಂಗ್ ಸಿಸ್ಟಮ್ಸ್ ಇರ್ಬೋದು, ಇವೆಲ್ಲ ಈ ಒಂದು ಚಾಪ್ಟ್ರಲ್ಲಿ ಬರುತ್ತೆ. ಇನ್ನು ಸೆಕೆಂಡ್ ಪೇಪರ್ ಏನು ಬರ್ತಾ ಇದೆ ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾರ್ಟಪ್ಸ್. ಇದು ಥಿಯರಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ಏನು 5 ಮಾಡ್ಯೂಲ್ ಬರುತ್ತೆ ಅದನ್ನು ಇನ್ ಡೀಟೇಲಾಗಿ ತಿಳ್ಕೊಂಡು ಹೋಗೋಣ. ಫಸ್ಟ್ ಒಂದು ಮಾಡ್ಯೂಲ್ ಹೆಸರು ಪ್ರಿನ್ಸಿಪಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ನಿಮಗೆ ಸೆಕೆಂಡ್ PUCಯಲ್ಲಿ ಬಂದಿದ್ದಂತಹ ಒಂದು ಬಿಸ್ನೆಸ್ ಸ್ಟಡೀಸಲ್ಲಿ ಬಂದಿದ್ದಂತಹ ಇನ್ಫಾರ್ಮೇಷನ್ನೇ ಇಲ್ಲಿ ಆಲ್ಮೋಸ್ಟ್ ತುಂಬಿರುತ್ತೆ. ಇದರಲ್ಲೂ ನೆಕ್ಸ್ಟ್ ಇನ್ನೂ ಒಂದು ಸಬ್ಜೆಕ್ಟ್ ಬರುತ್ತೆ, ಆ 2ರಲ್ಲೂ ಸಹ. ಸೊ ಇಲ್ಲಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿಮಗೆ ಫಸ್ಟ್ ಚಾಪ್ಟರ್ ಇತ್ತು ಸೆಕೆಂಡ್ PUCಯಲ್ಲಿ. ನಂತರ ಲೀಡರ್ಶಿಪ್ ಆ್ಯಂಡ್ ಮೋಟಿವೇಶನ್ ಸೆಕೆಂಡ್ ಚಾಪ್ಟರ್. ಸೊ ಲೀಡರ್ಶಿಪ್ ಕ್ವಾಲಿಟೀಸ್ ಏನು, ನೆಕ್ಸ್ಟ್ ಮೋಟಿವೇಶನ್ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಳ್ತೀವಿ ಈ ಒಂದು ಸೆಕೆಂಡ್ ಚಾಪ್ಟರಲ್ಲಿ. ದೆನ್ ಥರ್ಡ್ ಚಾಪ್ಟರ್ ಬಂದಾಗ ಸ್ಟಾರ್ಟಪ್ಸ್ ಆ್ಯಂಡ್ ಇಟ್ಸ್ ಫೈನಾನ್ಷಿಯಲ್ ಇಶ್ಯೂಸ್ ಅಂದರೆ ಒಂದು ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಾಗತ್ತೆ, ನಂತರ ಯಾವ ರೀತಿ ಅಲ್ಲಿ ಇಶ್ಯೂಸ್ ಅನ್ನೋದನ್ನು ಫೇಸ್ ಮಾಡಬೇಕಾಗತ್ತೆ ಅದನ್ನು ನೋಡ್ತಾ ಇದ್ದೀವಿ. ಇನ್ನು ಮಾಡ್ಯೂಲ್ 4ಅಲ್ಲಿ ಇನ್ಕ್ಯುಬೇಷನ್ ಸಪೋರ್ಟ್ ಟು ಸ್ಟಾರ್ಟಪ್ಸ್, ಯಾವ ರೀತಿ ಅದಕ್ಕೆ ಸಪೋರ್ಟನ್ನು ಕೊಡಬೇಕು. ಇನ್ನು ಗೌರ್ಮೆಂಟ್ ಯಾವ ರೀತಿ ಇನಿಷಿಯೇಟಿವ್ಸ್ನ ತಗೊಳ್ತಾ ಇದೆ ಸ್ಟಾರ್ಟಪ್ಸ್ಗೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ 5th ಚಾಪ್ಟರ್ ಅದೇ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಫಾರ್ ಸ್ಟಾರ್ಟಪ್ಸ್ ಇನ್ ಇಂಡಿಯಾ, ಇದು ಸೆಕೆಂಡ್ ಪೇಪರ್. ಇನ್ನು ಥರ್ಡ್ ಪೇಪರ್ ಬಂದು ಅಂದರೆ ಪ್ರತಿಯೊಂದು ಪೇಪರ್ಗೆ ರೆಫರೆನ್ಸಸ್ ಬುಕ್ಸ್ ಕೊಟ್ಟಿದ್ದಾರೆ ಯೂನಿವರ್ಸಿಟಿ ಕಡೆಯಿಂದ. ನಿಮಗೆ ಫರ್ದರ್ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಆ ರೆಫರೆನ್ಸ್ ಬುಕ್ಸನ್ನು ನೀವು ಯೂಸ್ ಮಾಡಿಕೊಂಡು ಮೋರ್ ಇನ್ಫಾರ್ಮೇಷನ್ನ ತೊಗೋಬೋದು. ಇನ್ನು 1.3 ಪೇಪರ್ ಬಂದು ಪ್ರಿನ್ಸಿಪಲ್ಸ್ ಆಫ್ ಮಾರ್ಕೆಟಿಂಗ್. ಇದರಲ್ಲಿ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟದ್ದು ಬರುತ್ತೆ. ಸೊ ಅದರಲ್ಲಿ ಇಂಟ್ರಡಕ್ಷನ್ ಟು ಮಾರ್ಕೆಟಿಂಗ್, ಅದರಲ್ಲಿ ಫಂಡಮೆಂಟಲ್ಸ್ ಇರ್ಬೋದು, ಅನಾಲಿಸಿಸ್ ಇರ್ಬೋದು, ಅಥವಾ ವ್ಯಾಲ್ಯೂ ಫಿಲಾಸಫೀಸ್ ಆಫ್ ಮಾರ್ಕೆಟಿಂಗ್ ಬರುತ್ತೆ. ಇನ್ನು ಮಾಡ್ಯೂಲ್ 2 ಅಲ್ಲಿ ಕನ್ಸ್ಯೂಮರ್ ಬಿಹೇವಿಯರ್ ಆ್ಯಂಡ್ ಮಾರ್ಕೆಟ್ ಸೆಗ್ಮೆಂಟೇಷನ್, ಅದರಲ್ಲಿ ಮಾರ್ಕೆಟಿಂಗ್ ರಿಸರ್ಚ್ ಬಗ್ಗೆ, ಸೆಗ್ಮೆಂಟೇಷನ್ ಬಗ್ಗೆ, ಪೊಸಿಷನ್ ಬಗ್ಗೆ, ಇವುಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಥರ್ಡ್ ಚಾಪ್ಟರ್ ಏನು ಹೇಳುತ್ತೆ ಅಂದರೆ ಪ್ರಾಡಕ್ಟ್ ಆ್ಯಂಡ್ ಪ್ರೈಸಿಂಗ್ ಸ್ಟ್ರಾಟಜಿ, ಯಾವ ರೀತಿ ಪ್ರಾಡಕ್ಟ್ನ ಅನಲೈಸ್ ಮಾಡ್ತೀವಿ, ಅದರ ಲೈಫ್ ಸೈಕಲ್ ಇರ್ಬೋದು, ಇದೆಲ್ಲ ಬಂದರೆ ಇನ್ನು ಯಾವ ರೀತಿ ಪ್ರೈಸನ್ನು ಫಿಕ್ಸ್ ಮಾಡ್ತೀವಿ ಒಂದು ಪ್ರಾಡಕ್ಟ್ಗೆ ಅನ್ನೋದನ್ನು ಈ ಚಾಪ್ಟರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಅದೇ ರೀತಿ ಮಾಡ್ಯೂಲ್ 4ಅಲ್ಲಿ ಮಾರ್ಕೆಟಿಂಗ್ ಚಾನಲ್ಸ್ ಬಗ್ಗೆ ಮತ್ತು ಪ್ರಮೋಷನಲ್ ಸ್ಟ್ರಾಟಜೀಸ್ ಬಗ್ಗೆ ಮಾತಾಡ್ತೀವಿ. ಅಂದರೆ ಯಾವ ರೀತಿ ಪ್ರಮೋಷನ್ನ ಆ್ಯಕ್ಟಿವಿಟೀಸ್ ಮಾಡಿದ್ರೆ ನಮ್ಮ ಪ್ರಾಡಕ್ಟ್ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗ್ಬೋದು ಮಾರ್ಕೆಟಲ್ಲಿ ಅನ್ನೋದ್ರ ಬಗ್ಗೆ ಆ ಒಂದು ಚಾಪ್ಟರಲ್ಲಿ ತಿಳ್ಕೊಂಡ್ರೆ, ಇನ್ನು ಲಾಸ್ಟ್ ಚಾಪ್ಟರಲ್ಲಿ ಅಡ್ವಾನ್ಸ್ಮೆಂಟ್ ಇನ್ ಮಾರ್ಕೆಟಿಂಗ್
ಅಂದರೆ ಈಗ ಹೊಸದಾಗಿ ಬಂದಿರುವಂತಹ ಒಂದು ಇನ್ಫಾರ್ಮೇಷನ್ ಮಾರ್ಕೆಟಿಂಗಲ್ಲಿ ಅಲ್ಲಿ ನೋಡ್ತಾ ಹೋಗ್ತೀವಿ. ಇದು ಈ ಪೇಪರ್. ಆದರೆ ನೆಕ್ಸ್ಟ್ 1.4 ಅಂದರೆ ಅಲ್ಲಿ ಏನು ಹೇಳಿದ್ವಿ, 2 ರೀತಿಯಾದಂತಹ ಸಬ್ಜೆಕ್ಟ್ಸ್, ಆ 2ರಲ್ಲಿ ಒಂದು ಬರುತ್ತೆ. ಸೊ ಅದರಲ್ಲಿ ಫಸ್ಟು ಡಿಜಿಟಲ್ ಫ್ಲೂಯೆನ್ಸಿ, ಇದರಲ್ಲಿ 4 ಚಾಪ್ಟರ್ ಬರ್ತಾ ಇದೆ. ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸ್, ದೆನ್ ವರ್ಡ್ ಪ್ರೊಸೆಸರ್, ಇಂಟರ್ನೆಟ್ ಬಗ್ಗೆ ಬರುತ್ತೆ, ನಂತರ ಇಮೇಲ್ ಬಗ್ಗೆ ಬರುತ್ತೆ. ಇದು ಮೈನ್ಲಿ ಡಿಜಿಟಲ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಇನ್ನು ಅದರ ಬದಲು ಇನ್ನೊಂದು ಸಬ್ಜೆಕ್ಟ್ ಯಾವ್ದು ತೊಗೋಬೋದು ಅಂದರೆ ಸ್ಪ್ರೆಡ್ಶೀಟ್ ಫಾರ್ ಬಿಸ್ನೆಸ್. ಇದರಲ್ಲಿ 3 ಚಾಪ್ಟರ್ಸ್ ಬರ್ತಾ ಇರೋದು. ಒಂದು ಇಂಟ್ರಡಕ್ಷನ್ ಬರುತ್ತೆ, ದೆನ್ ಸಮರೈಸ್ ಡೇಟಾ ಯೂಸಿಂಗ್ ಫಂಕ್ಷನ್ಸ್ ಇರ್ಬೋದು, ಇದು ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು, ಮತ್ತು ಟೆಕ್ಸ್ಟ್ ಫಂಕ್ಷನ್ಸ್. ಅದು ಟೆಕ್ಸ್ಟ್ ಫಂಕ್ಷನ್ಸ್ ಬಂದು ಪ್ರಾಪರ್, ಅಪ್ಪರ್ ಕೀ, ಲೋವರ್ ಮತ್ತು ಇವುಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು 1.5 ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಯಾವ್ದು ಬರುತ್ತೆ ಫಸ್ಟ್ ಸೆಮಿಸ್ಟ್ರಲ್ಲಿ ಅಂದರೆ ಫೈನಾನ್ಷಿಯಲ್ ಲಿಟ್ರಸಿ ಬರುತ್ತೆ. ಈ ಫೈನಾನ್ಷಿಯಲ್ ಲಿಟ್ರಸಿಯಲ್ಲಿ 5 ಚಾಪ್ಟರ್ಸ್ ಬರ್ತಾ ಇದೆ. ಅಂದರೆ ಟೋಟಲ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ಫೈನಾನ್ಸ್ ಓನ್ಲಿ. ಅಂದರೆ ಇಂಟ್ರಡಕ್ಷನ್ ಟು ಫೈನಾನ್ಷಿಯಲ್ ಲಿಟ್ರಸಿ ಇರ್ಬೋದು, ಫೈನಾನ್ಷಿಯಲ್ ಪ್ಲಾನಿಂಗ್ ಆ್ಯಂಡ್ ಬಜೆಟಿಂಗ್ ಬಗ್ಗೆ, ದೆನ್ ಬ್ಯಾಂಕಿಂಗ್ ಸರ್ವಿಸಸ್ ಬಗ್ಗೆ, ಪೋಸ್ಟ್ ಆಫೀಸ್ ಫೈನಾನ್ಷಿಯಲ್ ಸರ್ವಿಸಸ್ ಯಾವ ರೀತಿ ಇರುತ್ತೆ, ದೆನ್ ಪ್ರೊಟೆಕ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅದರ ಬದಲಾಗಿ ನೀವು ಇನ್ನೊಂದು ಓಪನ್ ಎಲೆಕ್ಟಿವ್ ಕೋರ್ಸನ್ನು ತೊಗೋಬೋದು, ಅದು ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಅಂತ. ಇದರಲ್ಲಿ 4 ಮಾಡ್ಯೂಲ್ಸ್ ಬರುತ್ತೆ. ಅದರಲ್ಲಿ ಡಾಕ್ಯುಮೆಂಟ್ಸ್ ಆ್ಯಂಡ್ ಟ್ರಾನ್ಸಾಕ್ಷನ್, ಅಂದರೆ ಟ್ರಾನ್ಸಾಕ್ಷನ್ ಯಾವ ರೀತಿ ಇರುತ್ತೆ ಅದನ್ನು ಡಾಕ್ಯುಮೆಂಟ್ಸ್ ಯಾವುದು, ಮತ್ತು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಡಾಕ್ಯುಮೆಂಟ್ಸ್, ಅಂದರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ನ ಯಾವ ರೀತಿ ನಾವು ಮೈಂಟೈನ್ ಮಾಡಬೇಕು, ಆ ಡಾಕ್ಯುಮೆಂಟ್ಸ್ ಯಾವುದು ಅಂತ ತಿಳ್ಕೊಳ್ತೀವಿ. ಇನ್ನು ಇನ್ಶೂರೆನ್ಸ್ ಟ್ರಾನ್ಸಾಕ್ಷನ್ ಡಾಕ್ಯುಮೆಂಟ್ಸ್ ಅಂದರೆ ದ ಇನ್ಫಾರ್ಮೇಷನ್ ರಿಲೇಟೆಡ್ ಟು ದ ಇನ್ಶೂರೆನ್ಸ್, ಅದನ್ನು ಡಾಕ್ಯುಮೆಂಟ್ಸ್ ಯಾವ್ಯಾವುದು ಬರುತ್ತೆ, ಹೇಗೆ ನಾವು ಮೈಂಟೈನ್ ಮಾಡಬೇಕಾಗುತ್ತೆ ಅನ್ನೋದು ಬರುತ್ತೆ. ದೆನ್ ಆಫೀಸ್ ಡಾಕ್ಯುಮೆಂಟ್ಸ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇದು ನಿಮಗೆ ಬರುವಂತಹ ಫಸ್ಟ್ ಸೆಮಿಸ್ಟರ್ ಟೋಟಲ್ ಸಿಲೆಬಸ್, ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು. ಈಗ ತಾನೇ ಸೆಕೆಂಡ್ PUC ಮುಗಿಸಿ ಯಾವ ಕೋರ್ಸ್ ತಗೋಬೇಕು ಅಥವಾ ಅದರ ಸಿಲೆಬಸ್ ಏನು ಮತ್ತೊಂದು ಗೊತ್ತಿಲ್ಲದೆ ಇರೋರಿಗೆ ಇದು ಪ್ರಾಪರ್ ಇನ್ಫಾರ್ಮೇಷನ್ ಆಗುತ್ತೆ. ಇನ್ನು ಸೆಕೆಂಡ್ ಸೆಮಿಸ್ಟರ್ಗೆ ಹೋಗೋಣ. ಸೆಕೆಂಡ್ ಸೆಮಿಸ್ಟ್ರಲ್ಲಿ ಸಹ ಕೆಲವೊಂದು ಸಬ್ಜೆಕ್ಟ್ಸ್ ಬರುತ್ತೆ. ಕಾಮನ್ ಆಗಿ ಕನ್ನಡ, ಇಂಗ್ಲೀಷ್ ಇದ್ದೇ ಇರುತ್ತೆ. ನಂತರ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್, ಅಂದರೆ ನಿಮ್ಮ ಫಸ್ಟ್ ಸೆಮಿಸ್ಟರ್ದ ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬರುತ್ತೆ. ದೆನ್ ಬಿಸ್ನೆಸ್ ಎಥಿಕ್ಸ್, ದೆನ್ ಬ್ಯಾಂಕಿಂಗ್ ಇನೋವೇಷನ್, ಈ ಬಿಸ್ನೆಸ್ ಅಥವಾ ಫಂಡಮೆಂಟಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇನ್ ಕ್ಯಾಪಿಟಲ್ ಮಾರ್ಕೆಟ್ ಅನ್ನೋದನ್ನು ತಗೋಬೇಕಾಗತ್ತೆ. ಇನ್ನು ಡಿಜಿಟಲ್ ಫ್ಲೂಯೆನ್ಸಿ ಅಥವಾ ಸ್ಪ್ರೆಡ್ಶೀಟ್ ಫಾರ್ ಬಿಸ್ನೆಸ್ ಅಥವಾ ಎನ್ವಿರಾನ್ಮೆಂಟಲ್ ಸ್ಟಡೀಸ್ನ ನಾವು ತಗೋಬೇಕಾಗತ್ತೆ. ಸೊ ದೀಸ್ ಇನ್ಫಾರ್ಮೇಷನ್ ಇದು ಸೆಮಿಸ್ಟರ್ 2ಗೆ ಬರುವಂಥದ್ದು. ಜೊತೆಗೆ ಸ್ಪೋರ್ಟ್ಸ್ ಇರುತ್ತೆ, ನಂತರ NCC ಅಥವಾ NSS ಮತ್ತು R&R ಇರೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ನಿಮಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ರೀತಿ ಬಂದರೆ, ಇನ್ನು 1 by 1 ಒಂದೊಂದು ಸಬ್ಜೆಕ್ಟಲ್ಲಿ ಏನೇನು ಬರುತ್ತೆ ಸಿಲೆಬಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟಲ್ಲಿ ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಅಕೌಂಟಿಂಗ್, ಇದರಲ್ಲಿ ಟೋಟಲ್ 5 ಚಾಪ್ಟರ್ಸ್ ಬರ್ತಾ ಇದ್ದು. ಸೊ ಫಸ್ಟ್ ಚಾಪ್ಟರ್ ಏನು ಬರುತ್ತೆ ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಫಾರ್ ಲಾಸ್ ಆಫ್ ಸ್ಟಾಕ್ ಆರ್ ಲಾಸ್ ಆಫ್ ಪ್ರಾಫಿಟ್. ಇದರಲ್ಲಿ ಅಬ್ನಾರ್ಮಲ್ ಐಟಮ್ಸ್ ಆಗಿರ್ಬೋದು, ನಾರ್ಮಲ್ ಐಟಮ್ಸ್ ಆಗಿರ್ಬೋದು, ಅಂದರೆ ಈ ಸ್ಟಾಕ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಇನ್ಶೂರೆನ್ಸಲ್ಲಿ. ನಂತರ ಸೆಕೆಂಡ್ ಚಾಪ್ಟರ್ ಏನು ಬರುತ್ತೆ ಅಂದರೆ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್, ಅಂದರೆ ಒಂದು ಒಂದು ಅಂಗಡಿಯಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಲೈಕ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂದರೆ ಡಿಮಾರ್ಟ್ ಆ ರೀತಿ ಎಲ್ಲ ಬರುತ್ತಲ್ಲ. ಸೊ ಅದರಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ, ಅದಕ್ಕೆ ಯಾವ ರೀತಿ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನೋಡ್ತೀವಿ. ದೆನ್ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ. ಸಿಂಗಲ್ ಎಂಟ್ರಿ ಅಂದರೆ ಒಬ್ಬ ಸಿಂಗಲ್ ಪರ್ಸನ್ ಸೋಲ್ ಟ್ರೇಡ್ ಕನ್ಸರ್ನ್ ಅನ್ನೋನು ಬಿಸ್ನೆಸ್ ಮಾಡ್ತಾ ಇರೋನು, ನಂತರ ಪಾರ್ಟ್ನರ್ಶಿಪ್ಗೆ ಅವನು ಕನ್ವರ್ಟ್ ಆಗೋದಕ್ಕೆ ಯಾವ ರೀತಿ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕಾಗತ್ತೆ ಅದನ್ನು ಇಲ್ಲಿ ನೋಡ್ತೀವಿ. ಇನ್ನು ರಾಯಲ್ಟಿ ಅಕೌಂಟ್ಸ್ ಅನ್ನೋದ್ರ ಬಗ್ಗೆ, ರಾಯಲ್ಟೀಸಲ್ಲಿ ಅನಾಲಿಸಿಸ್ ಟೇಬಲ್ ಅನ್ನೋದು ಬರುತ್ತೆ. ಅದಾದಮೇಲೆ ಲ್ಯಾಂಡ್ ಲಾರ್ಡ್ ಅಕೌಂಟ್ ಇರ್ಬೋದು, ಮಿನಿಮಮ್ ರೆಂಟ್ ಅಕೌಂಟ್ ಇರ್ಬೋದು, ಇವೆಲ್ಲ ಡಿಪ್ರಿಸಿಯೇಷನ್ ಇನ್ನೊಂದು ಮತ್ತೊಂದು, ಇವೆಲ್ಲ ಅಕೌಂಟ್ಸು ಇಲ್ಲಿ ನಾವು ನೋಡ್ತೀವಿ. ಇನ್ನು ಟೋಟಲ್ 5 ಚಾಪ್ಟರ್ಸ್ ಇರೋದ್ರಲ್ಲಿ ಲಾಸ್ಟ್ ಚಾಪ್ಟರ್ ಏನು ಹೇಳುತ್ತೆ ಅಂದರೆ ಆವ್ರೇಜ್ ಡ್ಯೂ ಡೇಟ್ ಆ್ಯಂಡ್ ಅಕೌಂಟ್. ಇದ್ರ ಬಗ್ಗೆ ಇದು ಹೊಸ ಟಾಪಿಕ್ ಆಗಿದೆ. ಈ ಹೊಸ ಟಾಪಿಕಲ್ಲಿ ಇನ್ಫಾರ್ಮೇಷನ್ ನಾವು ತಿಳ್ಕೊಳ್ತಾ ಹೋಗೋಣ. ಇದು ಫಸ್ಟ್ ಒಂದು ಪೇಪರ್. ಆದರೆ ಸೆಕೆಂಡ್ ಪೇಪರ್, ಸೆಕೆಂಡ್ ಸೆಮ್ಮಲ್ಲಿ ಏನು ಬರುತ್ತೆ ಅಂದರೆ ಬಿಸ್ನೆಸ್ ಎಥಿಕ್ಸ್. ಎಥಿಕ್ಸ್ ಅಂದರೆ ನೈತಿಕತೆ ಅಥವಾ ಮಾರಲ್ಸ್ ಅನ್ನೋದು ಯಾವ ರೀತಿ ಬಿಸ್ನೆಸ್ಸಲ್ಲಿ ನಾವು ನೋಡಬೇಕಾಗತ್ತೆ ಅಥವಾ ಫಾಲೋ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಸಬ್ಜೆಕ್ಟಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಫಸ್ಟ್ ಒಂದು ಚಾಪ್ಟರ್ ಬಂದು ಏನು ಹೇಳುತ್ತಂದರೆ ನೇಚರ್ ಆ್ಯಂಡ್ ಎಸೆನ್ಸ್ ಆಫ್ ಬಿಸ್ನೆಸ್ ಎಥಿಕ್ಸ್. ಇದರ ಒಂದು ನೇಚರ್ ಇರ್ಬೋದು, ಮೀನಿಂಗು, ಟೈಪ್ಸು, ಅದರ ಇಂಟ್ರಡಕ್ಷನ್ ಪಾರ್ಟ್ ಎಲ್ಲ ಫಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ಇನ್ನು ಸೆಕೆಂಡ್ ಚಾಪ್ಟ್ರಲ್ಲಿ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಎಥಿಕ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ, ಮತ್ತು ಎಮೋಷನ್ಸ್ ಇರ್ಬೋದು,
ಎಂಪತಿ ಇರ್ಬೋದು, ಸಿಂಪತಿ ಇರ್ಬೋದು, ಇವುಗಳ ಬಗ್ಗೆ ಎಲ್ಲ ನಾವು ಪರ್ಸ್ನಲ್ ಆಗಿರ್ಬೋದು, ಪ್ರೊಫೆಷ್ನಲ್ ಆಗಿರ್ಬೋದು ಇದನ್ನು ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಬಿಸ್ನೆಸ್ ಎಥಿಕ್ಸ್ ಇನ್ ಮಾರ್ಕೆಟಿಂಗ್ ಆ್ಯಂಡ್ ಫೈನಾನ್ಸಲ್ಲಿ ಮತ್ತು ಮಾರ್ಕೆಟಲ್ಲಿ ಯಾವ ರೀತಿ ಒಂದು ಬಿಸ್ನೆಸ್ ಎಥಿಕ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನು ಈ 3rd ಚಾಪ್ಟ್ರಲ್ಲಿ ನೋಡ್ತೀವಿ. 4th ಚಾಪ್ಟ್ರಲ್ಲಿ ಬಿಸ್ನೆಸ್ ಎಥಿಕ್ಸ್ ಇನ್ HRM ಆ್ಯಂಡ್ IT, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ಅದೇ ರೀತಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲಿ ಯಾವ ರೀತಿ ಎಥಿಕ್ಸ್ನ ನಾವು ಫಾಲೋ ಮಾಡಬೇಕಾಗತ್ತೆ, ಕಂಡಕ್ಟ್ ಮಾಡಬೇಕಾಗತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಲಾಸ್ಟ್ ಚಾಪ್ಟರ್ ಈ ಒಂದು ಸಬ್ಜೆಕ್ಟಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಆ್ಯಂಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, CSR ಫಂಡ್ ಅಂತ ಹೇಳ್ತಾ ಇರ್ತಾರೆ. ಡಿಫ್ರೆಂಟ್ ವರ್ಕ್ಸ್ನ ಮಾಡಿರ್ತಾರೆ. ಒಂದು ಕಂಪನಿ ಕಡೆಯಿಂದ ಫಂಡ್ಸ್ನ ರಿಲೀಸ್ ಮಾಡಿ ಸೊಸೈಟಿಗೆ ಮೇ ಬಿ ರೋಡ್ಸ್ನ ಬಿಲ್ಡ್ ಮಾಡಿರ್ಬೋದು ಅಥವಾ ಒಂದು ಗ್ರೌಂಡ್ನ ರೆಡಿ ಮಾಡಿರ್ಬೋದು. ಹೀಗೆ ಡಿಫ್ರೆಂಟ್ ಇನಿಷಿಯೇಟಿವ್ಸ್ನ ತೊಗೊಂಡಿರ್ತಾರೆ. ಅದ್ರ ಬಗ್ಗೆ, ಅದರ ಸ್ಟ್ರಾಟಜೀಸ್ ಬಗ್ಗೆ, ಅದರ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ ಆ ಒಂದು ಚಾಪ್ಟರಲ್ಲಿ. ಅದು ಸೆಕೆಂಡ್ ಪೇಪರ್. ಆದರೆ 3rd ಪೇಪರ್ ಒಂದು ಬ್ಯಾಂಕಿಂಗ್ ಇನೋವೇಷನ್ಸ್. ಇದು ಟೋಟಲಾಗಿ ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಎಷ್ಟು ಚಾಪ್ಟರ್ಸ್ ಬರುತ್ತೆ ಅಂದರೆ 5 ಚಾಪ್ಟರ್ಸ್ ಬರುತ್ತೆ. ಅದರಲ್ಲಿ ಫಸ್ಟ್ ಚಾಪ್ಟರ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ, ಯಾವ ರೀತಿ ಬ್ಯಾಂಕ್ ಸಿಸ್ಟಮ್ ಇದೆ ಇಂಡಿಯಾದಲ್ಲಿ ಅನ್ನೋದನ್ನು ತಿಳ್ಕೊಳ್ತೀವಿ. ಇಂಟ್ರಡಕ್ಷನ್ ಪಾರ್ಟ್ ಅದು. ನೆಕ್ಸ್ಟು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್, ಯಾವ ರೀತಿ ಬ್ಯಾಂಕ್ಗೆ ಮತ್ತು ಕಸ್ಟಮರ್ಗೆ ರಿಲೇಷನ್ಶಿಪ್ ಇರಬೇಕು ಅನ್ನೋದನ್ನು ಸೆಕೆಂಡ್ ಚಾಪ್ಟ್ರಲ್ಲಿ ನೋಡಿದಾಗ, 3rd ಚಾಪ್ಟ್ರಲ್ಲಿ ಬ್ಯಾಂಕಿಂಗ್ ಪ್ರಾಡಕ್ಟ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಪ್ರಾಡಕ್ಟ್ಸ್ ದಟ್ ಅ ಬ್ಯಾಂಕ್ ಗೋಯಿಂಗ್ ಟು ಪ್ರೊಡ್ಯೂಸ್ ಆರ್ ಗಿವ್ಸ್ ಟು ದ ಪಬ್ಲಿಕ್ಗೆ ಕೊಡೋದು. ನಂತರ 4th ಚಾಪ್ಟರ್ ಬಂದು ಇನೋವೇಷನ್ ಇನ್ ಬ್ಯಾಂಕಿಂಗ್, ಯಾವ ರೀತಿ ಹೊಸ ಒಂದು ಇನೋವೇಷನ್ಸ್, ಡೆಬಿಟ್ ಕಾರ್ಡ್ ಇರ್ಬೋದು, ಕ್ರೆಡಿಟ್ ಕಾರ್ಡ್ ಇರ್ಬೋದು, ATM ಮಿಷಿನ್ಸ್ ಇರ್ಬೋದು, ಇವೆಲ್ಲ ಏನು ಅದು ನ್ಯೂ ಒಂದು ಇನೋವೇಷನ್ಸ್. ಸೊ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನಂತರ ಟೆಕ್ನಾಲಜೀಸ್ ಯೂಸ್ಡ್ ಇನ್ ಬ್ಯಾಂಕ್ಸ್, ಯಾವ್ಯಾವ ರೀತಿ ಡಿಫ್ರೆಂಟ್ ಟೆಕ್ನಾಲಜೀಸನ್ನು ಎಲ್ಲಿ ಯೂಸ್ ಮಾಡ್ತಾರೆ ಬ್ಯಾಂಕಲ್ಲಿ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು 2.4 ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಬಿಸ್ನೆಸ್ ಅಂದರೆ ಎಲೆಕ್ಟ್ರಾನಿಕ್ ಬಿಸ್ನೆಸ್, ಯಾವ ರೀತಿ ಬಿಸ್ನೆಸ್ನ ಎಲೆಕ್ಟ್ರಾನಿಕ್ ಡಿವೈಸಸ್ ಮುಖಾಂತರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ ಇರುತ್ತೆ. ಇದರಲ್ಲಿ 4 ಚಾಪ್ಟರ್ಸ್ ಬರ್ತಾ ಇದೆ. ಫಸ್ಟ್ ಚಾಪ್ಟರ್ ಬಂದು ಇಂಟ್ರಡಕ್ಷನ್ ಟು ಬಿಸ್ನೆಸ್ ಆ್ಯಂಡ್ ಕಾಮರ್ಸ್. ಇದರ ಒಂದು ಟೈಪ್ಸ್ ಇರ್ಬೋದು, ಅದರ ಫೀಚರ್ಸ್ ಇರ್ಬೋದು, ಬೆನಿಫಿಟ್ಸ್ ಇರ್ಬೋದು, ಇವೆಲ್ಲ ಫಸ್ಟ್ ಚಾಪ್ಟರ್ಲಿ ಬಂದರೆ, ಸೆಕೆಂಡ್ ಚಾಪ್ಟರ್ಲಿ ಪೇಮೆಂಟ್ ಸಿಸ್ಟಮ್, ಯಾವ್ಯಾವ ರೀತಿ ನಾವು ಪೇಮೆಂಟ್ ಮಾಡ್ಬೋದು ಎಲೆಕ್ಟ್ರಾನಿಕ್ ಡಿವೈಸಸ್ ಮುಖಾಂತರ, ಅದ್ರ ಬಗ್ಗೆ ಇನ್ ಡೀಟೇಲ್ಡಾಗಿ ನಾವು ಸೆಕೆಂಡ್ ಚಾಪ್ಟರ್ಲಿ ತಿಳ್ಕೊಳ್ತೀವಿ. ಇನ್ನು 3rd ಚಾಪ್ಟರ್ಲಿ ಸೆಕ್ಯೂರಿಟೀಸ್ ಇನ್ ಕಾಮರ್ಸ್, ವಾಟ್ ಆರ್ ದ ಸೆಕ್ಯೂರಿಟೀಸ್ ವಿ ವಿಲ್ ಗೋಯಿಂಗ್ ಥ್ರೂ, ಅಥವಾ ನಾವು ಯೂಸ್ ಮಾಡ್ತೀವಿ ಸೆಕ್ಯೂರಿಟೀಸ್ ಕಾಮರ್ಸಲ್ಲಿ, ಅದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಲಾಸ್ಟ್ ಚಾಪ್ಟರಲ್ಲಿ ಸ್ಟಾರ್ಟಪ್ಸ್ ಅಂದರೆ ಎಲೆಕ್ಟ್ರಾನಿಕ್ ಡಿವೈಸಸ್ನ ಯೂಸ್ ಮಾಡಿಕೊಂಡು ನಾವು ಸ್ಟಾರ್ಟಪ್ಸ್ನ ಯಾವುದ್ಯಾವುದನ್ನು ಮಾಡ್ಬೋದು, ಹೇಗೆ ಮಾಡಬಹುದು, ಲೈಕ್ ಫೋನ್ಪೇ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು, ಜಸ್ಟ್ ಡಯಲ್ಲು, ಇವೆಲ್ಲ ಇನ್ಫಾರ್ಮೇಷನ್ನ ನಾವು ನೋಡ್ತೀವಿ. ಸೊ ನೆಕ್ಸ್ಟು ಅದೇ ಓಪನ್ ಎಲೆಕ್ಟಿವ್ ಇದು ಬಿಟ್ಟು ಇನ್ನೊಂದು ತಗೋಬೋದು, ಅದು ಫಂಡಮೆಂಟಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್. ಸೊ ಇದು ಬಂದಾಗ ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಅಥವಾ ಒಂದು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಹೇಗೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ನಮಗೆ ಸಬ್ಜೆಕ್ಟ್ ತಿಳಿಸ್ಕೊಡುತ್ತೆ. ಇದರಲ್ಲೂ 4 ಮಾಡ್ಯೂಲ್ಸ್ ಇದೆ. ಫಸ್ಟ್ ಒನ್ ಆ್ಯನ್ ಓವರ್ ವ್ಯೂ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಬಗ್ಗೆ ಇನ್ ಡೀಟೇಲ್ಡಾಗಿ ಫಸ್ಟ್ ಒಂದು ಚಾಪ್ಟರ್ ಅಲ್ಲಿ ತಿಳ್ಕೊಳ್ತೀವಿ. ಮೀನಿಂಗ್ಸ್ ಇರ್ಬೋದು, ಅದರ ಫಂಕ್ಷನ್ಸು, ಕ್ಲಾಸಿಫಿಕೇಷನ್ಸು ಇವೆಲ್ಲ ತಿಳ್ಕೊಂಡ್ರೆ, ಸೆಕೆಂಡ್ ಮಾಡ್ಯೂಲಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ 3rd ಒಂದು ಮಾಡ್ಯೂಲಲ್ಲಿ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಇದರಲ್ಲಿ RBI ಬಾಂಡ್ಸ್ ಇರ್ಬೋದು, ಬೇರೆ ಸ್ಕೀಮ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಈಕ್ವಿಟಿ, ಪ್ರಿಫರೆನ್ಸ್ ಶೇರ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಇವುಗಳ ಎಲ್ಲದರ ಬಗ್ಗೆ ನಾವು ಇನ್ ಡೀಟೇಲ್ಡಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ಮಾಡ್ಯೂಲ್ 4ಅಲ್ಲಿ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಸೆಬಿ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇದರಲ್ಲಿ ಒಂದು ಏನು ಫಂಕ್ಷನ್ಸ್ ಆಫ್ ಸೆಬಿ ಇದೆ, ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ದಿಸ್ ಇಸ್ ಅ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಯುವರ್ 2.4 ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಫಂಡಮೆಂಟಲ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇನ್ ಕ್ಯಾಪಿಟಲ್ ಮಾರ್ಕೆಟ್. ಇದು ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರ್ BComಗೆ, ಅದರಲ್ಲೂ ರೆಗ್ಯುಲರ್ BCom ಕೋರ್ಸಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಬರುವಂತಹ ಒಂದು ಟೋಟಲ್ ಸಿಲೆಬಸ್ ಆಗಿದೆ. ಇನ್ನೂ ಹೆಚ್ಚಿನ ವಿಡಿಯೋ ಬರಬೇಕು ಅಂದರೆ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಬೇಕಾಗತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.